ಸಾಮ್ರಾಜ್ಯ ಅಲ್ಲ, ಆಧ್ಯಾತ್ಮಿಕ ಸಾಮ್ರಾಜ್ಯ, ಬಸವ ಸಾಮ್ರಾಜ್ಯವನ್ನು ಕಟ್ಟಿದರು. ನಾಡಿನಾದ್ಯಂತ ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲಿ ಕೂಡ ಪ್ರವಚನವನ್ನು ಮಾಡಿ ಅವರು ಈ ಬಸವ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು ಅನ್ನೋದನ್ನು ನಾವು ಗಮನಿಸಿದಾಗ ಪ್ರವಚನ ಪಿತಾಮಹ ಅನ್ನುವಂಥ ಬಿರುದು ಅವರಿಗೆ ಬಂತು. ಏಕೆಂದರೆ ಈ ಪ್ರವಚನ ಅನ್ನುವಂಥ ಒಂದು ಶೈಲಿಯನ್ನು ಕರ್ನಾಟಕದಲ್ಲಿ ಜನಪ್ರಿಯಗೊಳಿಸಿದವರು ಪೂಜ್ಯ ಅಪ್ಪಾಜಿಯವರು. ಯಾಕೆ ಅಂದರೆ ಈ ಪ್ರವಚನ ಅಥವಾ ಭಾಷಣ ಶೈಲಿ, ಮಾತನಾಡುವ ಶೈಲಿಗಳಲ್ಲಿ 4 ಪ್ರಕಾರ. ಒಂದು ಪುರಾಣ, 2ನೇದು ಕೀರ್ತನ, 3ನೇದು ಭಾಷಣ, 4ನೇದು ಪ್ರವಚನ. 1ನೇದು ಪುರಾಣ. ಈಗ ಅನೇಕ ಪುರಾಣಗಳನ್ನು ಕೇಳ್ತೀರ ನೀವು. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಊರೂರಿಗೂ ಪುರಾಣ ಹಚ್ಚಿರ್ತಾರೆ. ಬಸವ ಪುರಾಣಗಳನ್ನು ಕೂಡ ಹಚ್ಚಿರ್ತಾರೆ. ಬಸವಣ್ಣನವರ ಕ್ರಾಂತಿಕಾರಿ ವ್ಯಕ್ತಿತ್ವವನ್ನು ಅಲ್ಲಿ ಎಷ್ಟು ಚಿತ್ರಿಸೋದಿಲ್ಲ. ಬರೀ ಪುರಾಣದ ಕಥೆಗಳನ್ನು ಹೇಳಿ ಬಸವಣ್ಣವ್ರ ಬಗ್ಗೆ ಇಲ್ಲದ್ದೆಲ್ಲ ಅವೈಜ್ಞಾನಿಕವಾದ ನಂಬಿಕೆಗಳನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಈ ಪುರಾಣಗಳಲ್ಲಿ ಏನಿರುತ್ತೆ ಅಂದರೆ ಅವೈಜ್ಞಾನಿಕವಾದಂಥ ಒಂದು ಪರಲೋಕಗಳು, ಅಂದರೆ ಕೈಲಾಸ, ವೈಕುಂಠ ಮುಂತಾದಂಥ ಕಲ್ಪನೆಗಳು ಬರ್ತಾ ಇದ್ದಾವೆ. ಮತ್ತು ಮೂಢನಂಬಿಕೆಗಳು ಸಾಕಷ್ಟು ರೀತಿಯಲ್ಲಿ. ಏಕೆ ಇದು ಅಂತ ನೀವು ಪ್ರಶ್ನೆ ಮಾಡಿದರೆ ನೀನು ಏಕೆ ಅಂತ ಕೇಳೋ ಹಾಗಿಲ್ಲ, ನಾವು ಹೇಳೋದನ್ನು ಮಾತ್ರ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುರಾಣದಲ್ಲಿ ಹೆಚ್ಚಾಗಿ ಕಥೆ ಪ್ರಧಾನವಾಗಿರ್ತದೆ. ಅದು ಅವೈಜ್ಞಾನಿಕವಾದಂಥ ಕಥೆ ಇರ್ತದೆ. ಆಧುನಿಕ ದೃಷ್ಟಿಕೋನಕ್ಕೆ ಸರಿ ಹೊಂದದೇ ಇರುವಂಥ ವಿಚಾರಗಳು ಅಲ್ಲಿ ಸಾಕಷ್ಟು ಕಾಣ್ತಾ ಇದ್ದಾವೆ. ಇದು ಪುರಾಣ ಶೈಲಿ ಅಂತ ನಾವು ಹೇಳ್ಬೋದು. ಆನಂತರ ಬರುವಂಥದ್ದು ಕೀರ್ತನ ಶೈಲಿ. ಕೀರ್ತನದಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದನ್ನು ನಾವು ಕಾಣ್ತಾ ಇದ್ದೇವೆ. ಸಂಗೀತಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾರೆ. ಅಲ್ಲಿ ಕಥೆಯನ್ನು ಕೂಡ ಮುಖ್ಯವಾಗಿ ಇಟ್ಕೊಳ್ತಾರೆ. ಆದರೆ ಅಲ್ಲಿ ಕೂಡ ವೈಜ್ಞಾನಿಕತೆ ಅನ್ನುವಂಥದ್ದನ್ನು ನಾವು ಕಾಣೋದಿಲ್ಲ, ವಿಚಾರಶೀಲತೆಯನ್ನು ಕಾಣೋದಿಲ್ಲ. ಅಲ್ಲಿ ಕೂಡ ಕೇವಲ ನಂಬಿಕೆಗಳ ಮೇಲೆ, ಒಂದು ಭಕ್ತಿಯ ತಳಹದಿಯ ಮೇಲೆ ಕೀರ್ತನೆಗಳನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಭಜನೆ, ಪ್ರಾರ್ಥನೆ ಮುಂತಾದ್ದೇ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು 3ನೇದು ಭಾಷಣ ಶೈಲಿ. ಕಾಲೇಜಿನಲ್ಲಿ ಉಪನ್ಯಾಸಕರು ಮಾಡುವಂತಹದ್ದು, ಆನಂತರ ಅನೇಕ ಜನ ಉಪನ್ಯಾಸಕಾರರು ಮಾಡುವಂತಹದ್ದೇನಿದೆಯಲ್ಲ, ಇದೆಲ್ಲ ಭಾಷಣ ಶೈಲಿ. ಅಲ್ಲಿ ನೇರವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಭಾಷಣ ಶೈಲಿ ಜನಸಾಮಾನ್ಯರಿಗೆ ಅರ್ಥ ಆಗೋದೇ ಇಲ್ಲ. ಪಂಡಿತರು, ವಿದ್ವಾಂಸರು, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೋದೇ ಹೊರತು ಜನಸಾಮಾನ್ಯರಿಗೆ ಅದು ಅರ್ಥ ಆಗಲ್ಲ, ಅವ್ರನ್ನ ತಲುಪೋದೇ ಇಲ್ಲ. ಆದರೆ ಮತ್ತು ಬುದ್ಧಿಜೀವಿಗಳಿಗೆ ಜಾಸ್ತಿ. ಕೀರ್ತನ ಮತ್ತು ಪುರಾಣ ಭಾವಜೀವಿಗಳಿಗೆ ಹಿಡಿಸಿದ್ರೆ ಭಾಷಣ ಬುದ್ಧಿಜೀವಿಗಳಿಗೆ ಹಿಡಿಸ್ತಾ ಇದೆ. ಆದರೆ ಪ್ರವಚನದ ವಿಶೇಷ ಏನು ಅಂದರೆ ಇದು ಭಾವಜೀವಿ, ಬುದ್ಧಿಜೀವಿ ಇಬ್ಬರಿಗೂ ಹಿಡಿಸ್ತದೆ. ಅದನ್ನು ನೀವು ನೋಡ್ತೀರಿ. ಈಗ ನಾನೇನು ಹೇಳ್ತೀನಲ್ಲ ಪ್ರವಚನ, ಅದ್ರ ಮೂಲಕ ನಿಮಗೆ ಗೊತ್ತಾಗ್ತಾ ಇದೆ. ಏಕೆಂದರೆ ಮನುಷ್ಯ ಭಾವನಾ ಜೀವಿಯೂ ಹೌದು, ಬುದ್ಧಿಜೀವಿಯೂ ಹೌದು. ಒಂದು ವೇಳೆ ಅವನಲ್ಲಿ ಬುದ್ಧಿ ಶಕ್ತಿ ಬೆಳೀಲಿಲ್ಲ ಅಂದರೆ ಅಂಥ ಭಾವನೆಗಳೇನಾಗ್ತವೆ? ಮೂಢ ಭಾವನೆಗಳಾಗ್ತವೆ, ಕುರುಡು ನಂಬಿಕೆಗಳಾಗ್ತವೆ. ಭಾವನಾ ಶಕ್ತಿ ಬೆಳೆಯದೆ ಕೇವಲ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಆಗ ಅದು ಡ್ರೈ ಫಿಲಾಸಫಿ ಆಗ್ತದೆ, ಒಣ ತತ್ವಜ್ಞಾನವಾಗ್ತದೆ. ಅವನ ಹೃದಯವೂ ಕೂಡ ಒಂದು ರೀತಿಯಲ್ಲಿ ಸದ್ಭಾವನೆಯಿಂದ ಕೂಡಿರೋದಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಪ್ರವಚನ ಏನು ಮಾಡುತ್ತೆ? ಭಾವಜೀವಿ ಮತ್ತು ಬುದ್ಧಜೀವಿ ಇಬ್ಬರನ್ನೂ ತಣಿಸುವಂತಹ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋದನ್ನು ನೀವು ಅನುಭವದಿಂದಲೂ ಕೂಡ ಕಂಡುಕೊಳ್ಳೋರಿದ್ದೀರಿ. ಪ್ರವಚನದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಥೆಯನ್ನು ತೆಗೆದುಕೊಳ್ತೀವಿ. ಆದರೆ ಬರೀ ಕಥೆಯನ್ನು ಪ್ರಧಾನವಾಗಿ ಇಟ್ಕೊಳ್ಳೋದಿಲ್ಲ. ಕಥೆಯನ್ನು ಸೂತ್ರವಾಗಿಟ್ಟುಕೊಂಡು ಇದಕ್ಕೆ ತತ್ವಜ್ಞಾನದ ಕಾನ್ಸೆಪ್ಟ್ಗಳನ್ನು, ತತ್ವಜ್ಞಾನದ ಪರಿಕಲ್ಪನೆಗಳನ್ನು ಹೆಣಿತಾ 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 ಹೋಗ್ತಾ ಇದ್ದೇವೆ. ಅಂದರೆ ಕಥೆ ಸೂತ್ರವಾಗಿರುತ್ತೆ, ಆದರೆ ಇದಕ್ಕೆ ತತ್ವಜ್ಞಾನದ ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಆದ್ದರಿಂದ ಪ್ರವಚನಕಾರ ಅಂದರೆ ಒಬ್ಬ ಮಾಲೆಗಾರ ಅಂತ ಹೇಳ್ಬೋದು, ಹೂ ಕಟ್ಟೋರು ನಾವು. ಹೆಂಗೆ ಅಂದರೆ ಪ್ರವಚನ ಅಂತ ಕಥೆ ಎನ್ನುವಂಥ ದಾರವನ್ನು ತೆಗೆದುಕೊಂಡು ಇದಕ್ಕೆ ಆತ್ಮ, ಪರಮಾತ್ಮ, ಆನಂತರ ಒಂದು ಕರ್ಮ ಸಿದ್ಧಾಂತ, ಈ ಮುಕ್ತಿ, ಇಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಹೂಗಳನ್ನು ಪೋಣಿಸಿದಂತೆ ಕಥೆ ಸೂತ್ರಕ್ಕೆ ಪೋಣಿಸ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ ವಚನಗಳೇ ಪುಷ್ಪಗಳು. ಈ ವಚನಗಳ ಪುಷ್ಪಗಳನ್ನು ನಾನು ನಿಮಗೆ ಪೋಣಿಸಿ ನಿಮ್ಮೆಲ್ಲರಿಗೂ ಕೂಡ ಮಾಲೆಯ ರೂಪದಲ್ಲಿ ಹಾಕ್ತಾ ಇದ್ದೀನಿ ಅನ್ನುವಂಥದ್ದನ್ನು ತಾವೆಲ್ಲರೂ ಗಮನಿಸಬೇಕು. ಇಂಥ ಜ್ಞಾನ ಏನು ಅಗತ್ಯ ಇದೆ ನಮಗೆ? ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಕೇಳಿ. ಪಾತಾಳದಗ್ಗವಣಿಯ
ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದಿಂದಲ್ಲದೆ. ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿ ನಡೆಸಿದವರು ನಮ್ಮ ಪುರಾತರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯದ ಮನದ ಮೈಲಿಗೆ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗನಿಟ್ಟು ಹೋದರು. ಕೂಡಲ ಚನ್ನಸಂಗಯ್ಯ ನಿಮ್ಮ ಶರಣರು. ಏನ್ರಿ, ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾರೆ. ಏನಂತ, ಪಾತಾಳದ ಅಗ್ಗವಣಿಯ ನೇಣಿನ ಬಲದಿಂದಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಈಗ ಬಾವಿಯಲ್ಲಿ ನೀರಿರುತ್ತೆ, ಕೆಳಗೆ ಭಾಳ ಆಳವಾಗಿ ನೀರಿರುತ್ತೆ. ಈ ಆಳವಾಗಿರುವಂತಹ ನೀರನ್ನು ನಾವು ಮೇಲಕ್ಕೆ ಎತ್ತಬೇಕಾಗಿದೆ. ಹೇಗೆ ಎತ್ತಲಿಕ್ಕೆ ಸಾಧ್ಯ? ಒಂದು ಸೋಪಾನದ ಬಲದಿಂದ, ಅಂದರೆ ಮೆಟ್ಟಲಿರಬೇಕು. ಅದು ಹಿಂದಿನ ಕಾಲದಲ್ಲಿ ಇರ್ತಿದ್ದು ನೋಡ್ರಿ, ಬಾವಿಗಳು ನೀರು ಕೆಳಗಿದ್ರೂ ಕೂಡ ಮೆಟ್ಟಲಿರ್ತಿತ್ತು. ಆ ಮೆಟ್ಲು ಹತ್ಕೊಂಡು ತಗೊಂಡು ಬರ್ಬೋದಾಗಿತ್ತು, ಮೆಟ್ಲು ಹಿಡ್ಕೊಂಡು ಓಡಾಡ್ಬೋದಾಗಿತ್ತು. ಈ ರೀತಿ ಸೋಪಾನದ ಬಲದಿಂದ ನೀರನ್ನು ಹೊತ್ಕೊಂಡು ಬರ್ಬೋದು. ಇನ್ನೊಂದು ವಿಧಾನ ಏನ್ರಿ, ಹಗ್ಗವನ್ನು ಬಿಟ್ಬಿಡೋದು. ಹಗ್ಗವನ್ನು ಬಿಟ್ಟು ಆ ನೀರನ್ನು ಸೇದೋ ಅಂಥದ್ದು. ಈ ರೀತಿ ಒಟ್ಟು ಯಾವುದಾದ್ರೂ ರೀತಿ. ಯಾಕಪ್ಪ ಅಂದರೆ ದಂಡೆ ಮೇಲೆ ಬಹಳ ಜನ ಪಾಪ ಬಾಯಾರಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ ಉದಾಹರಣೆ, ಕೇಳ್ರಿ. ದಂಡೆ ಮೇಲೆ ಭಾಳ ಜನ ಕೂತ್ಬಿಟ್ಟಿದ್ದಾರೆ. ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಾಲಿಲ್ಲ. ಕಾಲಿಲ್ಲದೆ ಇದ್ದವರಿಗೆ ಬಾವಿ ಇಳಿಲಿಕ್ಕಾಗ್ತಾ ಇಲ್ಲ, ಕಣ್ಣಿಲ್ಲದೆ ಇದ್ದವರಿಗೂ ಬಾವಿಯ ಮೆಟ್ಲುಗಳನ್ನು ಇಳಿಲಿಕ್ಕಾಗ್ತಾ ಇಲ್ಲ. ಅವರೆಲ್ಲ ನಮಗೆ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆಗಿದೆ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಅದಕ್ಕಾಗಿ ಶರಣರು ಏನು ಮಾಡಿದರು, ಇಂಥ ಕಣ್ಣಿಲ್ಲದವರಿಗೆ ಕಾಲಿಲ್ಲದವರಿಗೆ ಬಾಯಾರಿಕೆ ಆಗಿದೆ, ನೀರು ಬೇಕು ಅಂತ ತಿಳ್ಕೊಂಡು ಅವರೇನು ಮಾಡಿದರು, ವಚನ, ಗೀತ, ಜ್ಯೋತಿ ಎಂಬ ಮಾತಿನ ಬೆಳಗ ಕೊಟ್ಟರು. ತಮ್ಮ ಹೃದಯದ ಆಳವಾದ ಬಾವಿಯಲ್ಲಿ ಇದ್ದ ಸ್ವಾನುಭಾವ ಅನ್ನುವಂಥ ನೀರನ್ನು ಶಬ್ದ ಸೋಪಾನ, ವಚನಗಳು ಅನ್ನುವಂತಹ ಕೊಡಗಳನ್ನು ಕಟ್ಟಿ ಶಬ್ದ ಸೋಪಾನವನ್ನು ಮಾಡಿ ಆ ನೀರನ್ನು ತೆಗೆದು ಸ್ವಾನುಭಾವದ ಪರಿಪಾಕವನ್ನು ಮಾಡಿ ಜನಗಳಿಗೆಲ್ಲ ವಚನ ಸಾಹಿತ್ಯದ ಮೂಲಕ ಜಗತ್ತಿಗೆ ಧಾರೆ ಏರಿದ್ರು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಪ್ಪ ಈ ರೀತಿಯಾಗಿ ಮಾಡಿದರು? ಬಸವಾದಿ ಪ್ರಮಥರ ಒಂದು ಸಾಧನೆಯನ್ನು ನಾವಿಲ್ಲಿ ತಿಳ್ಕೊಬೇಕು. ಏನಪ್ಪ ಕೇಳ್ರಿ. ಒಂದು ಮಾವಿನ ಗಿಡ ಇತ್ತು, ಅದರಲ್ಲಿ ತುಂಬ ರುಚಿ ರುಚಿಯಾದ ಕಾಯಿಗಳು ಬಿಟ್ಟಿದ್ವು, ಹಣ್ಣುಗಳು ಭಾಳ ಚೆನ್ನಾಗಿ ಬಿಟ್ಬಿಟ್ಟಿದ್ವು. ಆಗ ಏನಾಯಿತು, ಒಬ್ಬ ಬಂದು ಕೆಳಗಡೆ ನಿಂತು ಆ ಗಿಡವನ್ನು ನೋಡ್ದ, ಗಿಡವನ್ನು ವರ್ಣನೆ ಮಾಡ್ದ, ತುಂಬ ಚೆನ್ನಾಗಿ ವರ್ಣನೆ ಮಾಡ್ದ. ಆಮೇಲೆ ಗಿಡದಲ್ಲಿರುವ ಹಣ್ಣುಗಳನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ದ. ವಾಪಸ್ ಹೋದ ಒಬ್ಬ. ಇನ್ನೊಬ್ಬ ಏನು ಮಾಡ್ದ, ಆ ಗಿಡವನ್ನು ಹತ್ತಿದ, ಹಣ್ಣು ತಿಂದುಬಿಟ್ಟು ಸಂತೋಷ ಆಗ್ಬಿಟ್ಟು ಅಲ್ಲೇ ಮೈ ಮರೆತು ಕೂತ್ಕೊಂಡ್ಬಿಟ್ಟ. ಅರ್ಥ ಆಯ್ತೆ? ಗಿಡದ ಮೇಲೇ ಮೈ ಮರೆತು ಕೂತ್ಕೊಂಡೇ ಬಿಟ್ಟ, ಅವನು ಕೆಳಗೆ ಇಳಿಲೇ ಇಲ್ಲ. ಇನ್ನೊಬ್ಬ ಏನು ಮಾಡ್ತಾ ಇದ್ದಾನೆ, ಮೇಲೆ ಹೋದ, ಹಣ್ಣನ್ನು ತಗೊಂಡ, ತಾನೂ ತಿಂದಿದ್ದು ಮಾತ್ರವಲ್ಲ, ಅವನೇನು ಮಾಡ್ದ, ಕೆಳಗೆ ಎಷ್ಟೋ ಜನ ಹಸ್ಕೊಂಡು ನಿಂತಿದ್ರು, ಅವರಿಗೆಲ್ಲ ಹತ್ತಲಿಕ್ಕೆ ಕಾಲಿರಲಿಲ್ಲ, ನೋಡೋಕ್ಕೆ ಕಣ್ಣಿರಲಿಲ್ಲ. ಅದಕ್ಕಾಗಿ ಏನು ಮಾಡಿದ್ರು, ಮೇಲಿಂದ ಹಣ್ಣುಗಳನ್ನ ಕಿತ್ತು ತಗೊಳ್ರಿ, ನೀವು ತಿನ್ನಿ ಅಂತ ತಿಳ್ಕೊಂಡು ಎಲ್ಲ ಕೊಟ್ಬಿಟ್ರು. ಏನ್ರಿ? ಅದೇ ರೀತಿಯಲ್ಲಿ ಈ ಅಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ಒಂದು ಗಿಡ. ಆಧ್ಯಾತ್ಮ ವಿದ್ಯೆ ಅನ್ನುವ ಗಿಡಕ್ಕೆ ಮುಕ್ತಿ ಎನ್ನುವಂಥ ಫಲ ಇತ್ತು. ಒಬ್ಬ ಏನು ಮಾಡ್ದ, ಅವನು ಫಿಲಾಸಫರ್, ತತ್ವಜ್ಞಾನಿ. ಅವನು ಬಂದ, ಈ ಅಧ್ಯಾತ್ಮದ ಒಂದು ವಿಶೇಷ ಏನು ಅನ್ನೋದನ್ನು ವರ್ಣನೆ ಮಾಡ್ದ. ಸಾಧನೆ ಏನೂ ಮಾಡಲಿಲ್ಲ, ವರ್ಣನೆ ಮಾಡ್ದ, ಸುಮ್ಮನೆ ಹೋದ. ಇವನು ಕೇವಲ ತತ್ವಜ್ಞಾನಿ. ಅದಕ್ಕಾಗಿ ಒಂದು ಕಡೆ ತಮಾಷೆ ಮಾಡ್ತಾರೆ, ಈ ಫಿಲಾಸಫರ್ ಈಸ್ ಎ ಬ್ಲೈಂಡ್ ಮ್ಯಾನ್ ಸರ್ಚಿಂಗ್ ಫಾರ್ ಎ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್ ವೇರ್ ಇಟ್ ಈಸ್ ನಾಟ್ ದೇರ್ ಅಂತೇಳಿ ತತ್ವಜ್ಞಾನದ ಬಗ್ಗೆ ತಮಾಷೆಯನ್ನು ಮಾಡ್ತಾ ಇರ್ತಾರೆ. ಒಬ್ಬ ಕುರುಡು ಮನುಷ್ಯ ಅಂತೆ, ಕರಿ ಬೆಕ್ಕನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಹುಡುಕ್ತಾ ಇದ್ದಾನಂತೆ. ಆ ಬೆಕ್ಕಲ್ಲಿ ಇಲ್ವೇ ಇಲ್ಲ, ಆದರೂ ಹುಡುಕ್ತಾ ಇದ್ದಾನಂತೆ. ಈ ರೀತಿ ತತ್ವಜ್ಞಾನಿಗಳ ಬಗ್ಗೆ ತಮಾಷೆ ಮಾಡ್ತಾರೆ. ಇಲ್ಲಿ ಅವನು ಆ ಗಿಡದ ವರ್ಣನೆಯನ್ನು ಮಾಡ್ದ. ದೇವರು ಅಂದ್ರೇನು, ಆತ್ಮ ಅಂದ್ರೇನು, ಮುಕ್ತಿ ಅಂದ್ರೇನು, ಕರ್ಮ ಸಿದ್ಧಾಂತ ಅಂದ್ರೇನು, ಈ ಎಲ್ಲವನ್ನು ವರ್ಣನೆ ಮಾಡ್ತಾನೆ. ಫಿಲಾಸಫಿ ಪುಸ್ತಕದಲ್ಲಿ ಬರೀತಾನೆ, ಕೂತ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು. ಇನ್ನೊಬ್ಬ ಏನು ಮಾಡ್ದ, ಅವನು ಗಿಡವನ್ನು ಹತ್ತಿದ, ಹಣ್ಣನ್ನು ತಿಂದ, ಮೌನಿಯಾಗಿ ಅಲ್ಲೇ ಕೂತ್ಬಿಟ್ಟ. ಅವನು ಯಾರ್ರಿ ಅಂದರೆ ಕೇವಲ ಅನುಭಾವಿ. ಹೋದ, ದಿವ್ಯಾನುಭವವನ್ನು ಪಡ್ಕೊಂಡ, ಶಬ್ದಮುಗ್ಧನಾದ. ಅವನಿಗೆ ಜಗತ್ತಿನ ಬಗ್ಗೆ ಪರಿವೇ ಇಲ್ಲ.
ಅಲ್ಲೇ ಆನಂದದಲ್ಲಿ, ಮುಕ್ತಿಯ ಆನಂದದಲ್ಲಿ ಕೂತ್ಕೊಂಡ್ಬಿಟ್ಟ. ಮತ್ತೊಬ್ಬ ಏನು ಮಾಡ್ದ, ಆ ಆನಂದವನ್ನು ನಾನಷ್ಟೇ ಪಡ್ಕೊಂಡ್ರೆ ಸಾಲದು, ಬೇರೆಯವರು ಪಡ್ಕೋಬೇಕು ಅಂತ ತಿಳ್ಕೊಂಡು ಹಣ್ಣನ್ನು ಕಿತ್ತು ಕಿತ್ತು ನೆಸ್ದ. ಅವನೇ ದಾರ್ಶನಿಕ, ಮಿಸ್ಟಿಕ್ ಫಿಲಾಸಫರ್. ಗುರು ಬಸವಣ್ಣನವರು ಅಂಥ ದಾರ್ಶನಿಕರು. ತಾವು ಕಂಡುಕೊಂಡಂಥ ಆಧ್ಯಾತ್ಮಿಕವಾದ ಸತ್ಯವನ್ನು ಜಗತ್ತಿಗೆಲ್ಲ ಕೊಡಬೇಕು. ಇನ್ನು ಭಾಳ ಜನ ನೊಂದವರು, ಹತಾಶರಾದವರು, ಜ್ಞಾನಶಕ್ತಿ ಇಲ್ಲದವರು, ಕ್ರಿಯಾಶಕ್ತಿ ಇಲ್ಲದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಜ್ಞಾನ ತಲುಪಬೇಕು ಅಂತ ಹೇಳಿ ತಮ್ಮ ಸ್ವಾನುಭಾವದ ಪರಿಪಾಕವನ್ನು ವಚನಗಳು ಅನ್ನುವಂಥ ಹಣ್ಣುಗಳಲ್ಲಿ ತುಂಬಿ ತುಂಬಿ ಜಗತ್ತಿಗೆ ಧಾರೆ ಎರೆದಿದ್ದಾರೆ. ಅಂಥ ಕ್ರಾಂತಿಯನ್ನು ವಚನಕಾರರು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಈ ರೀತಿಯಾಗಿ ಜ್ಞಾನ ಅನ್ನುವಂಥದ್ದು ಅತ್ಯಂತ ಅವಶ್ಯಕ ಇದೆ. ಅದಕ್ಕಾಗಿ ಅಂಥ ಜ್ಞಾನವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು ಅನ್ನುವಂಥದ್ದೇ ಈ ಪ್ರವಚನದ ಒಂದು ಉದ್ದೇಶ. ಒಂದು ವಚನದಲ್ಲಿ ಅಲ್ಲಮಪ್ರಭುದೇವರು ಭಾಳ ಚೆನ್ನಾಗಿ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಇಂತೊಪ್ಪ ರತ್ನವ ಕೆಡುಗುಡದೆ ನಿನ್ನಿಂದ ನೀನೇ ಅಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಏನ್ರಿ. ಭಾಳ ಮಹತ್ವಪೂರ್ಣವಾದಂಥ ಮಾತು. ಇದಕ್ಕೊಂದು ತುಂಬ ಒಳ್ಳೆಯ ದೃಷ್ಟಾಂತ ಬರ್ತದೆ. ಏನಪ್ಪ ಅಂತಂದರೆ, ಈಗ ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಆ ಶ್ರೀಮಂತ ಎಷ್ಟು ದೊಡ್ಡ ಶ್ರೀಮಂತನೋ ಅಷ್ಟೇ ದೊಡ್ಡ ಗುಣವಂತನೂ ಕೂಡ ಇದ್ದ. ಏಕೆಂದರೆ ಕೆಲವರು ಶ್ರೀಮಂತಿಕೆ ಬರ್ತಿದ್ದಂತೆಯೇ ದುರಹಂಕಾರದಿಂದ ಮೆರಿತಾ ಇರ್ತಾರೆ, ಜಗತ್ತೇ ಕಾಣಲ್ಲ ಅನ್ನೋ ರೀತಿಯಲ್ಲಿ ಮೆರಿತಾರೆ. ಅವರಿಗೆ ಒಂದು ದಿನ ಬೀಳುತ್ತೆ ಪೆಟ್ಟು. ನಿಮ್ಗೆ ಹೇಳ್ತೀನಿ, ಒಂದು ವಚನದಲ್ಲಿ ಧರ್ಮಗುರು ಬಸವಣ್ಣವ್ರು ಹೇಳ್ತಾರೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದರೆ ಕೆರೆ ತುಂಬಿದಂತೆ ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆಯುವವು ನೋಡಯ್ಯ, ಪರಮ ನಿರಂಜನನ ಮರದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಅಂಥ ದುರಹಂಕಾರವನ್ನು ಮಾಡುವಂಥವ್ರಿಗೆ ಏನಾಗುತ್ತೆ, ಸಂಪತ್ತು ಒಂದು ಮಡಿಕೆ ತುಂಬ ಹಾಲು ತುಂಬಿ ಒಂದು ಕಲ್ಲು ಹೊಡೆದ್ರೆ ಹೆಂಗಾಗುತ್ತೋ ಹಂಗೆ ಒಂದಿನ ಜೊಳ್ಳಂತ ಸೋರು ಹೋಗ್ತದೆ. ಇನ್ನು ಕೆಲವರು ಎಷ್ಟೇ ಶ್ರೀಮಂತರಾದರೂ ಕೂಡ ಅವರಲ್ಲಿ ವಿನಯ ಬರ್ತದೆ, ಆ ವಿವೇಕ ಒಂದು ಶಕ್ತಿ ಇರ್ತದೆ. ಈ ರೀತಿಯಾಗಿ ನನ್ನ ಕಥೆಯಲ್ಲಿ ಬರುವಂಥ ಶ್ರೀಮಂತ ಗುಣವಂತನೂ ಹೌದು, ವಿವೇಕಿಯೂ ಕೂಡ ಹೌದು. ಒಂದು ಸಲ ಏನಾಗೋಯ್ತು ಅಂತಂದರೆ, ಇದ್ದಕ್ಕಿದ್ದಾಗೆ ಒಬ್ಬ ದುಷ್ಟ ಮನುಷ್ಯ ಅವನ ಮೇಲೆ ಕೇಸ್ ಮಾಡಿಬಿಟ್ಟ. ಯಾಕೆಂದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದರೂ ಕೂಡ ಬೇರೆಯವ್ರು ಬಂದು ನಮ್ಮ ಗಾಡಿಗೆ ಬಿಡಿದ್ರು ಅಂದರೆ ಇಬ್ಬರು ಕೋರ್ಟಿಗೆ ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಶ್ರೀಮಂತ ಒಳ್ಳೆಯವನಿದ್ದರೂ ಕೂಡ ಬೇರೆ ಒಬ್ಬ ದುಷ್ಟ ಇವ್ರ ಮೇಲೆ ಕೇಸ್ ಮಾಡ್ದ. ಅವನಿಗೆ ಸಾಕ್ಷಿ ಬೇಕಾಗಿತ್ತು. ಸಾಕ್ಷಿ ಬೇಕಾಗಿದ್ದಾಗ ಏನು ಮಾಡ್ದ, ನೋಡೋಣ ನನ್ನ ಮಿತ್ರರು ಯಾರಾದರೂ ಬರ್ತಾರೇನೋ ಅಂತ ತಿಳ್ಕೊಂಡು ಕೇಳಲಿಕ್ಕೋಸ್ಕರ ಅಂಥೇಳಿ ಒಬ್ಬ ಸ್ನೇಹಿತನ ಮನೆಗೆ ಹೋದ. ಏನಪ್ಪ ಮಿತ್ರ, ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕಾಗಿದೆ, ಬರ್ತೀಯಾ ಅಂತ ಕರೆದಾಗ ಅವನು ಹೇಳ್ದ, ಐ ಆಮ್ ಸಾರಿ, ನೋಡಪ್ಪ ನನಗೆ ಬರಲಿಕ್ಕಾಗಲ್ಲ, ನನ್ನ ಮನೆ ಹೊಸಲು ದಾಟಿ ನಾನು ಹೊರಗಡೆ ಬರೋದಿಲ್ಲಪ್ಪ, ದಯವಿಟ್ಟು ಕ್ಷಮಿಸು ಅಂದ. ಅಲ್ಲಯ್ಯ, ನಿನಗೆ ಎಷ್ಟು ಸಲ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದೀನಿ ಅಂದಾಗ ನೀನು ಒಳ್ಳೆ ಅಂತೀಯಲ್ಲ. ಇಲ್ಲ, ನಾನು ನನ್ನ ಮನೆ ಹೊಸಲು ದಾಟಿ ಹೊರಗಡೆ ಬರಲಾರೆ ಅಂದ. ಸರಿ ಅಂಥವ್ನು ತೊಗೊಂಡು ಏನು ಮಾಡ್ತಾರೆ, ಇನ್ನೊಬ್ಬ ಮಿತ್ರನ ಹತ್ರ ಹೋದ. ಇನ್ನೊಬ್ಬ ಮಿತ್ರನನ್ನು ಕೇಳ್ದ. ಆ ಮಿತ್ರ ಹೇಳ್ದ, ನಾನು ಬರ್ತೀನಪ್ಪ, ಆದರೆ ಕೋರ್ಟ್ ಬಾಗಿಲು ತನಕ ಬರ್ತೀನಪ್ಪ, ಒಳಗೆ ಬರೋದಿಲ್ಲ ಅಂದ. ಏನ್ರಿ, ಏನು ಮಾಡ್ಬೇಕ್ರಿ? ಹೊರಗಡೆ ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಕೇಳ್ತಾರೆ ಜಡ್ಜ್ ಯಾವಾಗ ಕೇಳ್ತಾರೋ ಅವಾಗ ಸಾಕ್ಷಿ ಕಟ್ಟೆಯಲ್ಲಿ ನಿಂತು ಸಾಕ್ಷಿ ಹೇಳಬೇಕಾಗುತ್ತೆ. ಸರಿ, ಈ ಎರಡನೇ ಪ್ರಕಾರದ ಮಿತ್ರನು ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಇನ್ನೊಬ್ಬ ಮಿತ್ರನ ಹತ್ರ ಹೋದ. ಅವನು ತುಂಬ ಒಳ್ಳೆ ಮಿತ್ರ. ಅವನಂದ, ಆಗ್ಲಯ್ಯ, ನೀನೊಬ್ಬ ಸಜ್ಜನ ಅನ್ನೋದು ಎಲ್ಲರಿಗೂ ಗೊತ್ತು, ನಾನು ಬರ್ತೀನಿ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ನಿಂತು ಸಾಕ್ಷಿ ಹೇಳ್ತೀನಿ ಇಂದ. ಒಳ್ಳೆ ಸಾಕ್ಷಿ ಆವಾಗ ಸಿಕ್ತಲ್ಲ, ಕೋರ್ಟಲ್ಲಿ ಕೇಸ್ ಇವರಂತೆಯೇ ತೀರ್ಪಾಯಿತು. ನೋಡಿದ್ರಾ, ಆ ಶ್ರೀಮಂತ ಒಂದು ವೇಳೆ ಮೊದಲನೇ ಪ್ರಕಾರದ ಇಬ್ಬರು ಮಿತ್ರರನ್ನು ಮಾತ್ರ ಗಳಿಸಿ ಮೂರನೇ ಮಿತ್ರನನ್ನು ಗಳಿಸ್ತಾ ಇದ್ದರೆ ಎಂಥ ದೊಡ್ಡ ತಪ್ಪಾಗ್ತಿತ್ತು. ಈ ಟೈಮ್ದಲ್ಲಿ ಎಷ್ಟು ಕಷ್ಟ ಕಾಲದಲ್ಲಿ ಒಂದು ಸಹಾಯಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಸತ್ತಾಗ ಏನಾಗುತ್ತೆ, ಭಾಳ ಚೆನ್ನಾಗಿದೆ ಕೇಳ್ರಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಮನುಷ್ಯ ಸಾಯ್ತಾನೆ,
ಜರ ಮರಣ ಇವೆಲ್ಲ ಮನುಷ್ಯರಿಗೆ ಸಹಜವಾದದ್ದು. ಸತ್ತಾಗ ಏನೇನಾಗುತ್ತೆ ಅಂದರೆ, ಮೊದಲನೇ ಪ್ರಕಾರದ ಮಿತ್ರರು ಯಾರಪ್ಪ? ದುಡ್ಡು, ಕಾಸು, ಬ್ಯಾಂಕ್ ಬ್ಯಾಲೆನ್ಸು, ಏನ್ರಿ, ತೋಟ ಗದ್ದೆ ಇವೆಲ್ಲ ಇದಾವಲ್ಲ, ಇವೆಲ್ಲ ಮೊದಲನೇ ಪ್ರಕಾರದ ಮಿತ್ರರು. ನೀವೆಷ್ಟು ಎಸ್ಟೇಟ್ ಮಾಡಿರ್ಬೋದು, ತೋಟವನ್ನು ಮಾಡಿರ್ಬೋದು, ಹೊಲವನ್ನು ಗದ್ದೆಯನ್ನು ಮಾಡಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾದಷ್ಟು ಇಟ್ಕೊಂಡಿರ್ಬೋದು, ದೊಡ್ಡ ಬಂಗಲೆ ಕಟ್ಟಿರ್ಬೋದು. ಇದೆಲ್ಲ ಏನಿದೆಯಲ್ಲ ಮನೆ ಒಳಗೆ ಉಳಿಯುವಂಥ ಮಿತ್ರ. ಒಬ್ಬ ಮನುಷ್ಯ ಸತ್ತಾಗ ಯಾವ ಹೊರಗಡೆ ಬರಲ್ಲ, ಎಲ್ಲವೂ ಕೂಡ ಮನೆ ಒಳಗೆ ಉಳಿತಾವೆ. ಇನ್ನು ಎರಡನೇ ಪ್ರಕಾರದ ಮಿತ್ರರು ಯಾರ್ರಿ ಅಂದರೆ, ಹೆಂಡತಿ, ಮಕ್ಕಳು, ಬಂಧು ಬಳಗ. ಇವರು ಬರ್ತಾರೆ. ಎಲ್ಲಿ ತನಕ ಬರ್ತಾರೆ ಸಾಕ್ಷಿ ಹೇಳೋಕ್ಕೆ? ಸಮಾಧಿ ತನಕ ಬರ್ತಾರೆ ಅಷ್ಟೇ. ಸ್ಮಶಾನದಲ್ಲಿ ಸಮಾಧಿ ತನಕ ಬರ್ತಾರೆ. ಸಮಾಧಿ ಹತ್ರ ನಿಂತ್ಕೊಂಡು ಸಾಕ್ಷಿ ಹೇಳಿಬಿಡ್ತಾರೆ, ಎಂಥ ಚಲೋ ಮನುಷ್ಯ ಇದ್ನಲ್ಲಪ್ಪ, ಪಾಪ ಅವನು ಸತ್ತಿದ್ದರಿಂದ ಭಾಳ ಸಮಾಜಕ್ಕೆ ನಷ್ಟ ಆಯಿತು ಅಂತೇಳಿ ಒಳ್ಳೆ ಮಾತಾಡ್ಬೋದು. ಇಲ್ಲಾಂದರೆ ಅಯ್ಯೋ ಭಾಳ ಒಳ್ಳೆಯದಾಯ್ತು ಬಿಡ್ರಿ, ಒಂದು ಭೂಮಿಗೆ ಭಾರ ಆಗಿದ್ದ, 8 ಜನಕ್ಕೆ ತೊಂದರೆ ಕೊಡ್ತಾ ಇದ್ದ, ಅವನು ಸತ್ತು ಭಾಳ ಹಗುರ ಆಯಿತು ಬಿಡ್ರಿ ಅಂತ ಅನ್ಬೋದು. ಅಂತೂ ಏನೋ ಒಂದು ಸಾಕ್ಷಿ. ಅಲ್ಲಿ ಸ್ಮಶಾನದ ಹತ್ರ ಬರ್ತಾರೆ, ಸ್ಮಶಾನದಲ್ಲಿ ಸಮಾಧಿ ತನಕ ಬಂದು ಒಂದು ಸಾಕ್ಷಿ ಹೇಳಿಬಿಟ್ಟು ಬಂದುಬಿಡ್ತಾರೆ. ಇನ್ನು ಜೀವನದಲ್ಲಿ ಮನುಷ್ಯನನ್ನು ಹಿಂಬಾಲಿಸಿ, ಸತ್ತ ನಂತರವೂ ಕೂಡ ಹಿಂಬಾಲಿಸಿ ದೇವರ ಮುಂದೆ ಸಾಕ್ಷಿ ಹೇಳೋದು ಯಾವುದ್ರಿ ಅಂದರೆ, ಒಂದು ಅವನು ಗಳಿಸ್ಕೊಂಡಂಥ ಜ್ಞಾನ, ಇನ್ನೊಂದು ಸತ್ಕಾರ್ಯಗಳಿಂದ ಗಳಿಸ್ಕೊಂಡಂಥ ಪುಣ್ಯ ಮಾತ್ರ. ಅದಕ್ಕಾಗಿ ಕೇವಲ ಹೆಂಡತಿ ಮಕ್ಕಳಿಗಾಗಿ ತೋಟ, ಆಸ್ತಿ, ಹೊಲ, ಗದ್ದೆ, ಮನೆ ಬರೀ ಇವನ್ನೇ ಮಾಡಿಕೊಂಡು ಕಾಲ ಕಳಿದೆ. ತನಗಾಗಿಯೂ ಆಸ್ತಿ ಮಾಡ್ಕೋಬೇಕಲ್ಲ, ನಿಮಗಾಗಿಯೂ ನೀವು ಮಾಡ್ಕೋಬೇಕಲ್ಲ. ಎಲ್ಲ ಬರೀ ಹೆಂಡತಿ ಮಕ್ಕಳಿಗೋಸ್ಕರ ಅಥವಾ ಗಂಡ ಮಕ್ಕಳಿಗೋಸ್ಕರನೇ ಮಾಡಿಕೊಂಡ್ರೆ ಸಾಲದು, ನಿಮಗಾಗಿ ನೀವು ಮಾಡ್ಕೊಳ್ರಿ. ನಿಮಗಾಗಿ ನೀವು ಮಾಡ್ಕೊಳ್ಳೋದು ಯಾವುದ್ರಿ ಅಂದರೆ, ಜ್ಞಾನ ಮತ್ತು ಪುಣ್ಯದಿಂದ ಸಿಕ್ಕುವಂಥ ಪುಣ್ಯ ಫಲ, ಏನು ಸತ್ಕಾರ್ಯಗಳಿಂದ ಸಿಕ್ಕುವಂಥ ಪುಣ್ಯ ಫಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದಲೇ ಇಲ್ಲಿ ನಾವು ನೋಡ್ತಿದ್ದೀವಿ, ಪ್ರಭುದೇವರು ಏನಂತ ಹೇಳಿದರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ, ದೀಸ್ ಆರ್ ಟೆಂಪ್ಟೇಷನ್ಸ್. ನಿನ್ನ ಮನಸ್ಸನ್ನು ವಿಚಲಿತಗೊಳಿಸಲಿಕ್ಕೋಸ್ಕರ ಇಟ್ಟಂತಹ ಪ್ರಲೋಭನೆಗಳು. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಎಂಥ ಮಾತ್ರಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಈಗ ನೋಡಿ, ಜ್ಞಾನ ಒಂದು ಮಹತ್ತರವಾದಂಥ ರತ್ನ. ಹೆಂಗಪ್ಪ, ಯಾರು ನಿಮ್ಮನೆಯಲ್ಲಿ ಭಾಳಷ್ಟು ಬಂಗಾರ ಇತ್ತು ನೋಡಿ, ನಿಮಗೆ ನಿದ್ದೆನೇ ಬರೋದಿಲ್ಲ. ಈಗಂತೂ ಬಿಡಿ, ವಾತಾವರಣ ಎಷ್ಟು ಕೆಟ್ಟೋಗಿದೆ ಅಂದರೆ, ಮೊದಲ ಕಾಲದಲ್ಲಿ ರಾತ್ರಿ ಹೊತ್ತು ಕಳ್ಳರು ಬರ್ತಿದ್ರು, ಈಗೇನಿಲ್ಲ. ಹಗಲೊತ್ತೇ ನುಗ್ತಾರೆ, ದರೋಡೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಹೋಗ್ಬಿಡ್ತಾರೆ. ಎಷ್ಟು ವಾತಾವರಣ ಕೆಟ್ಟೋಗ್ಬಿಟ್ಟಿದೆ. ಮನೆಯಲ್ಲಿ ಬಂಗಾರವನ್ನು ಇಟ್ಕೊಳ್ಳೋದು, ದುಡ್ಡನ್ನು ಇಟ್ಕೊಳ್ಳೋದು ಅಂದರೆ ಜೀವಕ್ಕೆ ಕುತ್ತನ್ನು ಇಟ್ಕೊಂಡಂತೆ. ಅದೇನು ಇರಲಿಲ್ಲ ಅಂತಂದರೆ ಮನುಷ್ಯ ನಿರುಮ್ಮಳವಾಗಿ ಇರ್ಬೋದು ಅಲ್ವೇ? ಅದಕ್ಕಾಗಿ ಇವೆಲ್ಲವೂ ಕೂಡ ಪ್ರಲೋಭನೆಗಳು. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನರತ್ನವನ್ನು ಯಾರೂ ಕದೀಲಿಕ್ಕೆ ಸಾಧ್ಯ ಇಲ್ಲ. ಈ ನೀವು ಡಿಗ್ರಿ ತೊಗೊಂಡಿರ್ತೀರಿ, ಅದನ್ನು ಯಾರು ಕದೀಲಿಕ್ಕೆ ಬರುತ್ತೇನೋ? ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಜ್ಞಾನ ಅನ್ನೋದು ಭಾಳ ಜೀವನದಲ್ಲಿ ಮುಖ್ಯ. ಅಂತಃಪರತ್ನವ ಕೆಡುಗುಡದೆ ನಿನ್ನಿಂದ ನೀನು ಅಲಂಕರಿಸಿದೆಯಾದಡೆ, ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ. ಈಗ ನೋಡಿ, ಟಾಟಾ, ಬಿರ್ಲಾ, ಅಂಬಾನಿ ಮುಂತಾದವರು ತುಂಬ ಶ್ರೀಮಂತರು, ನಿಮಗೆಲ್ಲ ಗೊತ್ತಿದೆ. ಇಡೀ ಈಗ ಭಾರತ ದೇಶವನ್ನು ಆಳ್ತಾ ಇರೋರು ಯಾರು? ರಾಜಕೀಯ ಪಕ್ಷದವರಲ್ಲ, ಈ ದೊಡ್ಡ ದೊಡ್ಡ ಶ್ರೀಮಂತರುಗಳು. ಅವ್ರಿಗೆ ತಕ್ಕಂತೆಯೇ ಸರ್ಕಾರದವರು ಯೋಜನೆಗಳು ರೂಪಿಸ್ತಾ ಇರ್ತಾರೆ. ತಿಳ್ಕೊಳ್ರಿ, ಬಡ ಜನಗಳಿಗೋಸ್ಕರ ಹಿತಕ್ಕಾಗಿ ಯಾವುದೂ ಮಾಡಲ್ಲ ಸರ್ಕಾರ ಮಾಡ್ತಾ ಇರೋದೆಲ್ಲ ಶ್ರೀಮಂತರು, ಕಂಪನಿಗಳು ಅವರ ಹಿತಕ್ಕೋಸ್ಕರ ಮಾಡ್ತಾ ಇರುವಂಥ ಯೋಜನೆ. ಅದು ಕೇಂದ್ರ ಸರ್ಕಾರವೇ ಇರ್ಬೋದು, ರಾಜ್ಯ ಸರ್ಕಾರವೇ ಇರ್ಬೋದು. ಜನಸಾಮಾನ್ಯರ ಹಿತ ಅವ್ರಿಗೇನು ಬೇಕಾಗೇ ಇಲ್ಲ. ಅಂದಾಗ ಇವತ್ತು ಟಾಟಾ, ಬಿರ್ಲಾ, ಅಂಬಾನಿ ಅಂತವ್ರು ಬೇಕಾದಷ್ಟು ಜನ ಇರ್ಬೋದು. ಅವ್ರನ್ಯಾರು ನೀವು ಮನೆಗೆ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತೀರೇನು? ಇಲ್ಲ. ಅಕ್ಕ ಮಹಾದೇವಿ, ಪ್ರಭುದೇವರು, ಗುರು ಬಸವಣ್ಣನವರು, ವಿವೇಕಾನಂದರು ಇಂಥವ್ರದ್ದು ಮಹಾತ್ಮರದ್ದು ಹಾಕ್ಕೋತೀರಾ? ಇವರೇನು ದುಡ್ಡಿನ ಶ್ರೀಮಂತರ? ಇಲ್ಲ. ಇವ್ರು ಹೇಗೆ ಶ್ರೀಮಂತರಾದವರು? ಜ್ಞಾನದಿಂದ ಶ್ರೀಮಂತರಾದವರು. ಆ ಕಾರಣಕ್ಕಾಗಿ ಇಲ್ಲಿ ನಿನ್ನೊಡವೆ ಎಂಬುದು ಜ್ಞಾನರತ್ನಪ್ಪ, ಜ್ಞಾನರತ್ನ. ಇಂತಪ್ಪ ರತ್ನವ ಕೆಡುಗುಡದೆ ನಿನ್ನಿಂದ ನೀನು ಅಲಂಕರಿಸಿದೆಯಾದಡೆ, ನಿನ್ನಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ. ನೋಡಿದ್ರಾ, ಇಂಥ ಶ್ರೀಮಂತಿಕೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋವಂಥದ್ದು ಬಹಳ ಮುಖ್ಯವಾದದ್ದು. ಜ್ಞಾನ ಅನ್ನುವುದೇ ಒಂದು ಮಹತ್ತರವಾದ ಒಡವೆ. ಅದನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೇಲೆ
ಪ್ರವಚನ ಅಂದರೆ ಏನ್ರಿ? ಇದು ಒಂಥರ ಸ್ಪಿರಿಚುವಲ್ ಐ ಕ್ಯಾಂಪ್ ಇದ್ದಂಗೆ ಏನ್ರಿ. ಡಾಕ್ಟರ್ ಮೋದಿಯವರು ಯಾವಾಗ ನಮ್ಮ ಪ್ರವಚನಗಳಿಗೆ ಬಂದರೂ ಕೂಡ ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ಮೋದಿಯವರು ನೀವು ಕೇಳಿದ್ದೀರಿ, ನೇತ್ರ ಜಗತ್ತಿನಲ್ಲಿ ದೊಡ್ಡ ಖ್ಯಾತಿಯಾದಂಥ ಹೆಸರನ್ನು ಪಡ್ಕೊಂಡಂಥ ನೇತ್ರ ತಜ್ಞರ ವೈದ್ಯರು ಅವ್ರು ಹೇಳ್ತಾ ಇದ್ರು, ನಮ್ಮ ಪ್ರವಚನಗಳಿಗೆ ಬಂದಿದ್ದಾರೆ ಭಾಳ ಸಲ. ಅವ್ರು ಹೇಳ್ತಿದ್ರು, ನೋಡಿ ನಾನು ಕಣ್ಣಿನ ಪೊರೆಯನ್ನು ತೆಗೆದು ಭೌತಿಕ ದೃಷ್ಟಿಯನ್ನು ಕೊಡ್ತೀನಿ, ಆದರೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಪೂಜ್ಯ ಮಾತಾಜಿಯವರು ಅವರು ಆ ಅಜ್ಞಾನದ ಪೊರೆಯನ್ನು ತೆಗೆದು ಜ್ಞಾನ ದೃಷ್ಟಿಯನ್ನು ಕೊಡ್ತಾರೆ ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಇಲ್ಲಿ ಪೊರೆ ಬಂದಿತ್ತು ಅಂತ ತಿಳ್ಕೊಳ್ಳೋಣ, ಆ ಪೊರೆಗೂ ನಮ್ಮ ಹತ್ರ ಚಿಕಿತ್ಸೆ ಉಂಟು. ಯಾವುದದು? ಅಜ್ಞಾನ ಅನ್ನುವಂಥ ಪೊರೆ. ಅಜ್ಞಾನ ಅನ್ನುವಂಥ ಪೊರೆಯನ್ನು ತೆಗೆದು ದಿವ್ಯ ಜ್ಞಾನ ಅನ್ನುವಂಥ ಚಕ್ಷುವನ್ನು ನಾವು ಕೊಡ್ತೇವೆ. ಇನ್ನು ನರ ದೌರ್ಬಲ್ಯ, ನರ್ಸ್ ವೀಕ್ನೆಸ್ ಅಂತ ತಿಳ್ಕೊಳ್ಳಿ, ನರಗಳ ದೌರ್ಬಲ್ಯವೇ ಬಂದಿತ್ತು ಅಂತ ತಿಳ್ಕೊಳ್ಳೋಣ. ಆವಾಗ ನಾವೇನು ಕೊಡ್ತೀವಿ? ಆತ್ಮಬಲ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ನಾವು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇವತ್ತಿನ ದಿನ ಒಂದು ಆ ಜ್ಞಾನ ಅನ್ನುವಂಥದ್ದನ್ನು ಪ್ರವಚನದ ಮೂಲಕವಾಗಿ ಪಡೆದುಕೊಂಡಾಗ ಮನುಷ್ಯನಿಗೇನಾಗುತ್ತೆ? ದಿವ್ಯ ಚಕ್ಷು, ಆ ದಿವ್ಯ ಜ್ಞಾನ ಚಕ್ಷು ಅನ್ನುವಂಥದ್ದು ಪ್ರಾಪ್ತಿಯಾಗ್ತಾ ಇದೆ. ವಚನಗಳಿಗೆ ವ್ಯಾಖ್ಯಾನ ಬೇಕು ಏನ್ರಿ. ಸಾಮಾನ್ಯವಾಗಿ ನೀವು ನೋಡ್ಬೋದು, ವಚನಗಳು ಏನ್ರಿ ಎಂಥವ್ರಿಗೂ ಅರ್ಥ ಆಗುತ್ತೆ ಕಣ್ರಿ. ಯಾರಿಗೆ ಅರ್ಥ ಆಗಲ್ಲ ವಚನಗಳು? ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ ರೀ, ಅವು ಶುದ್ಧ ಕನ್ನಡದಲ್ಲಿ ಇವೆ ಅಂತ ಹೇಳ್ಬೋದು. ಇಲ್ಲ, ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಯಾಕೆ ಅಂದರೆ ವಚನಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಹತ್ರ 3 ರೀತಿಯ ಕೀಲಿ ಕೈ ಬೇಕಾಗ್ತಾವೆ ಏನ್ರಿ. ತಿಳ್ಕೊಳ್ರಿ ಸ್ವಲ್ಪ ಚೆನ್ನಾಗಿ. ನಿಮ್ಮ ಹತ್ರ ಒಂದು ಅಲ್ಮೈರಾ ಇದೆ ಅಂತ ತಿಳ್ಕೊಳ್ರಿ. ಸ್ಟೀಲ್ ಅಲ್ಮೈರಾದಲ್ಲಿ 3 ಕೀಲಿ ಕೈಗಳು ಬರ್ತಾವೆ. 3 ಹೊರಗಡೆ ಒಂದು ಕೀಲಿ ಕೈ ಹಾಕ್ತೀರಿ, ತೆಗಿತೀರಿ. ತೆಗೆದಾಗ ಅದರೊಳಗೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಬಟ್ಟೆ ಬರೆ ಇಂಥದವನ್ನು ನೀವು ಅಲ್ಲಿ ಇಡ್ತೀರ. ಹೊರಗಡೆ ಕೀಲಿ ಕೈ ತೆಗೆದಾಗ ಬರುವಂಥ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಬಟ್ಟೆ ಬರೆ ಇಂಥದ್ದು ಇಡ್ತೀರ. ಇನ್ನೊಂದು ಬಾಕ್ಸ್ ಬರ್ತದೆ, ಅದು ಕ್ಯಾಶ್ ಬಾಕ್ಸ್. ಈ ಕ್ಯಾಶ್ ಬಾಕ್ಸಲ್ಲಿ ಏನು ಮಾಡ್ತೀರಾ ಅಂದರೆ ದುಡ್ಡು, ಕಾಸು ಮುಂತಾದನ್ನು ಒಳಗಡೆ ಇಡ್ತಾ ಇದ್ದೀರ. ಆಮೇಲೆ ಮತ್ತೊಂದು ಸೀಕ್ರೆಟ್ ಬಾಕ್ಸ್ ಅಂತ ಬರುತ್ತೆ ಏನ್ರಿ. ಅದು ಬೇರೆಯವ್ರು ಯಾರಿಗೂ ಗೊತ್ತಾಗಲ್ಲ, ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಅದರಲ್ಲಿ ಅತಿ ಅಮೂಲ್ಯವಾದಂಥ ರೆಕಾರ್ಡ್ಸನ್ನು, ಒಂದು ದಾಖಲೆಗಳನ್ನು ನೀವು ಇಡ್ತಾ ಇದ್ದೀರ ನೋಡಿ. ಅದೇ ರೀತಿಯಲ್ಲಿ ಇಲ್ಲಿ ಸ್ಟೀಲ್ ಅಲ್ಮೈರಾದಲ್ಲಿ ನೀವು ಸಾಮಾನು ತಗೋಬೇಕಾದ್ರೆ 3 ಕೀಲಿ ಕೈ ಹೆಂಗೆ ಬೇಕಾಗ್ತಾವಲ್ಲ, ವಚನ ಸಾಹಿತ್ಯ ಭಂಡಾರವನ್ನು ಬಿಚ್ಚಲಿಕ್ಕೂ ಕೂಡ 3 ಕೀಲಿ ಕೈ ಬೇಕಾಗ್ತಾವೆ. ಯಾವುದ್ರಿ ಅಂದರೆ, ಒಂದನೇದು ಭಾಷೆ ಸಾಹಿತ್ಯ, ಮೊದಲನೇದು ಕನ್ನಡ ಭಾಷೆ ಬರಬೇಕು, ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಬರಬೇಕು. ಇದು ಮೊದಲನೇ ಕೀಲಿ ಕೈ. ಇದನ್ನು ನಾವು ತೆಗೆದಾಗ ವಚನಗಳು ನಮಗೆ ಸ್ವಲ್ಪ 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 ಅರ್ಥ ಆಗ್ತಾ ಹೋಗ್ತಾ ಇದ್ದಾವೆ. ಏಕೆಂದರೆ ಜನರಾಡುವ ಭಾಷೆಯಲ್ಲಿ ವಚನ ಸಾಹಿತ್ಯ ಇರೋದ್ರಿಂದ ನಮಗೆ ಅರ್ಥ ಆಗ್ತಾ ಇದ್ದಾವೆ. ಇನ್ನು ಇಷ್ಟಕ್ಕೆ ಸಾಲದು, ಯಾಕಂದರೆ ವಚನ ಸಾಹಿತ್ಯದಲ್ಲಿ ತತ್ವಜ್ಞಾನ ಇದೆ, ತುಂಬ ಕಾನ್ಸೆಪ್ಟ್ಗಳು ಬರ್ತವೆ, ಪರಿಕಲ್ಪನೆಗಳು ಬರ್ತವೆ ಏನ್ರಿ. ಅವುಗಳನ್ನು ಮಾಡಬೇಕಾದ್ರೆ, ಎರಡನೇದಾಗಿ ಅರ್ಥ ಮಾಡಬೇಕಾದ್ರೆ ಫಿಲಾಸಫಿ, ತತ್ವಜ್ಞಾನ ಅನ್ನುವಂಥ ಇನ್ನು 2ನೇ ಕೀಲಿ ಕೈ ಒಂದು ಬೇಕಾಗುತ್ತೆ. ಆಮೇಲೆ ವಚನ ಸಾಹಿತ್ಯ ಕೇವಲ ವೈಚಾರಿಕ ಸಾಹಿತ್ಯ ಮಾತ್ರವಲ್ಲ, ಇದು ಅನುಭಾವಿಕ ಸಾಹಿತ್ಯ, ಮಿಸ್ಟಿಕ್ ಲಿಟ್ರೇಚರ್. ಆದ್ದರಿಂದ ಈ ಅನುಭಾವಿಕ ಸಾಹಿತ್ಯದ ಮರ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಏನು ಬೇಕಾಗುತ್ತೆ? ಅನುಭಾವ, ಮಿಸ್ಟಿಸಿಸಮ್ ಅನ್ನುವಂಥ 3ನೇ ಕೀಲಿ ಕೈ ಬೇಕಾಗ್ತದೆ. ಆದ್ದರಿಂದ ಈ 3 ಇದ್ದಾಗ ಮಾತ್ರ ನಮಗೆ ವಚನ ಸಾಹಿತ್ಯ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ ಎಂದು ಶರಣಬಂಧುಗಳೇ ಇಲ್ಲಿ ತಿಳ್ಕೊಳ್ರಿ. ಈಗ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಬೇರಾರು ಮತ್ತಾರು ಇಲ್ಲವಯ್ಯ ಲಿಂಗದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಇದು ಬಸವಣ್ಣವರ ಒಂದು ವಚನ. ಎಲ್ಲರಿಗೂ ಬರೋದು. ಸಣ್ಣ ಮಗುಗೆ ನಾವು ಮೊದಲು ಕಲಿಸೋ ವಚನ ಯಾವುದ್ರಿ ಅಂದರೆ ಇದೇ ವಚನ ಕಲಿಸೋದು. ಇದು ನಮ್ಗೆ ಅರ್ಥ ಆಗುತ್ತೆ ಕಣ್ರಿ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು. ಇಲ್ಲ ನೋಡಿ, ತಂದೆ ನೀನು ಅಂದರೆ ಯು ಆರ್ ಕ್ರಿಯೇಟರ್. ದೇವರೇ, ಈ ಜಗತ್ತನ್ನು ಏನು ಸೃಷ್ಟಿ ಮಾಡಿದೆಯಲ್ಲ, ಇದರ ಕರ್ತ ನೀನು. ತಂದೆ ನೀನು, ಇದರ ಕರ್ತ, ಸೃಷ್ಟಿಕರ್ತ ನೀನು. ಆಮೇಲೆ
ತಾಯಿ ನೀನು. ದೇವರು ಈ ಜಗತ್ತನ್ನು ನಿರ್ಮಾಣ ಮಾಡಿ ಬೇಜವಾಬ್ದಾರಿಯಿಂದ ಬಿಟ್ಟು ಬಿಡಲಿಲ್ಲ. ಹೇಗೆ ತಾಯಿ ಲಾಲನೆ ಪಾಲನೆ ಮಾಡಿ ಮಗುವನ್ನು ನೋಡ್ಕೋತಾಳೋ ಅದೇ ರೀತಿ ತಾಯಿಯಾಗಿ ದೇವರು ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ತಂದೆ ನೀನು, ತಾಯಿ ನೀನು. ಆಮೇಲೆ ಪರಮಾತ್ಮ ಬಂಧು ನೀನು, ಬಳಗ ನೀನು. ಅಂದರೆ ದೇವರಿಗೆ ಏನು ಹೇಳ್ತಾರೆ, ನಿರಾಕಾರ ಸಾಕಾರ. ಪರಮಾತ್ಮನು ನಿರಾಕಾರನೂ ಹೌದು, ಸಾಕಾರನೂ ಹೌದು. ಏಕೆಂದರೆ ದೇವರು ನಿರ್ಗುಣನೂ ಹೌದು, ಸಗುಣನೂ ಹೌದು ಅಂತ ಯಾಕೆ ಹೇಳೋದು ಅಂದರೆ, ದೇವನು ಗುಣರಹಿತನಾಗಿದ್ದಾನೆ, ಆದರೆ ಜೊತೆಗೆ ದಯಾಮಯ, ಕಾರುಣ್ಯ ನಿಧಿ, ಪ್ರೇಮಮಯಿ ಮುಂತಾದಂಥ ಜ್ಞಾನ ಚಿತ್ ಸ್ವರೂಪ, ಹೀಗೆ ಜ್ಞಾನ ಸ್ವರೂಪನೂ ಕೂಡ ಆಗಿದ್ದಾನೆ. ಆದ್ದರಿಂದ ಇಂತಹ ಪರಮಾತ್ಮನು ತಂದೆನೂ ಆಗ್ತಾನೆ, ತಾಯಿಯೂ ಆಗ್ತಾನೆ. ಇನ್ನು ಪರಮಾತ್ಮನು ಬಂಧುವೂ ಆಗ್ತಾನೆ, ಬಳಗವೂ ಆಗ್ತಾನೆ. ಏಕೆಂದರೆ ನಂಬಿ ಕರೆದಡೆ ಓ ಎನ್ನನೇ ಶಿವನು ಅನ್ನುವ ರೀತಿಯಲ್ಲಿ ಭಕ್ತನು ಕರೆದಾಗ ಪರಮಾತ್ಮನು ಓಗೊಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಓಗೊಟ್ಟು ಭಕ್ತನ ಕಷ್ಟ ಕಾರ್ಪಣ್ಯಗಳನ್ನು ಅವನು ಕೇಳ್ತಾ ಇದ್ದಾನೆ. ಆದ್ದರಿಂದ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಸಂಪೂರ್ಣ ಶರಣಾಗತಿ. ದೇವರಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಲಿಂಗದೇವ ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು. ದೇವರೇ, ನನ್ನನ್ನು ನೀನು ಮೇಲಕ್ಕಾದರೂ ಎತ್ಕೋ, ಕೆಳಗಾದರೂ ಹಾಕು, ನಾನು ಚಿಂತೆ ಮಾಡಲ್ಲ, ನಿನಗೆ ನಾನು ಶರಣಾಗತನಾಗಿದ್ದೀನಿ. ಅಂದರೆ ಶರಣಾಗತನಾದವನೇ ಶರಣ. ಶರಣ ಅಂದರೆ ಬರೀ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡವನಲ್ಲ, ಲಿಂಗು ಧಾರಣೆ ಮಾಡ್ಕೊಂಡವನಲ್ಲ. ಶರಣ ಅಂದರೆ ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಸಂಪೂರ್ಣವಾಗಿ ಶರಣಾದಂಥವನೇ ಶರಣ. ಹೀಗೆ ವಚನಗಳೇನಿದ್ದಾವಲ್ಲ ಅವು ತಾತ್ವಿಕವಾದಂತಹ ಒಂದು ಚಿತ್ರಗಳನ್ನು ನಾವು ನೀಡೋದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಅನುಭಾವಿಕವಾದಂಥ ಆಧ್ಯಾತ್ಮಿಕ ಸೂತ್ರಗಳನ್ನು ಕೂಡ ಕೊಡೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣಕ್ಕಾಗಿಯೇ ಒಂದು ಕಡೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಇಂಥ ವಾಣಿಗಳು ಯಾಕೆ ಬೇಕು, ಇಂಥ ಮಾತುಗಳು ಯಾಕೆ ಬೇಕು ಅಂದರೆ, ಜಡದ ದಾಸಿಮಯ್ಯ ಅನ್ನುವಂಥ ಶರಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿ ಗಡಣವೇ ಕಡಗೀಲು ಕಾಣ ರಾಮನಾಥ. ಏನ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ ಅಂದರೆ, ಒಂದು ಕಲ್ಪನೆ ಮಾಡ್ಕೊಳ್ರಿ. ಈಗಂತೂ ಪಟ್ಟಣವಾಸಿ ಮಕ್ಕಳಿಗೆ ಬಂಡಿನೂ ಗೊತ್ತಾಗಲ್ಲ, ಏನ್ರಿ ಹಾಲು ಅಂದರೂ ಗೊತ್ತಾಗಲ್ಲ. ಮೊನ್ನೆ ಒಂದು ಹುಡುಗಿ ಒಂದು ಮಗು ಕೇಳ್ತಿತ್ತು, ಪ್ಯಾಕೆಟ್ನಲ್ಲಿ ಹಾಲು ಬರ್ತಾ ಇತ್ತಲ್ಲ, ಅದನ್ನು ನೋಡಿಬಿಟ್ಟು ಹಾಲು ಎಲ್ಲಿಂದ ಬರುತ್ತೆ ಕಣೆ ಅಂತ ಒಂದು ಮಗು ಕೇಳುತ್ತೆ, ಇನ್ನೊಂದು ಮಗು ಬರುತ್ತೆ ಪ್ಯಾಕೆಟ್ನಲ್ಲಿ ಬರುತ್ತೆ ಕಣೆ ಅಂತ. ಯಾಕಂದರೆ ಇನ್ಮೇಲೆ ಹಸುನೂ ನೋಡಲ್ಲ ಅವರು, ಡೈರಿಯಿಂದ ಹಾಲು ಬರುತ್ತೆ. ಹೀಗಾಗಿ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಪ್ಯಾಕೆಟ್ನಲ್ಲಿ ಹಾಲು ಬರುತ್ತೆ ಅಂತ ತಿಳ್ಕೊಂಡ್ಬಿಡೋ ಅಷ್ಟು ನಮ್ಮ ಜನಗಳಲ್ಲಿ ಮನೋಭಾವ ಬರ್ತಾ ಇದೆ. ಇನ್ನು ಬಂಡಿ ಎಲ್ಲಿಂದ ನೋಡಿರ್ತಾರೆ ಹೇಳ್ರಿ. ಆದರೂ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ. ಒಂದು ಒಳ್ಳೆ ಸಾಗುವಾನಿ ಕಟ್ಟಿಗೆ ಹಾಕಿ ಬಂಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ರಿ. ಭಾಳ ಚೆನ್ನಾಗಿದೆ, ಬಂಡಿ ಸ್ಟ್ರಾಂಗ್ ಆಗಿದೆ. ಇದಕ್ಕೆ ತುಂಬ ಒಳ್ಳೆ ಎತ್ತುಗಳನ್ನು ಕಟ್ಟಿದ್ದಾರೆ. ಏನ್ರಿ ಉತ್ತರ ಕರ್ನಾಟಕದಲ್ಲಿ ಏನು ಹೇಳ್ತಾರಲ್ಲ, ಒಳ್ಳೆ ಜಾತಿ ಎತ್ತುಗಳು ಅಂತ ಬರ್ತವೆ.